ಮಂಗಳಾರೂಢರ ಆರೂಢ ಜ್ಯೋತಿ ಶಿವಪುತ್ರರ ಶ್ರೀಕರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಯುವತಿಗಳು ವಿಮಾನಗಳು ಆಗಿರ್ತಕ್ಕಂಥ ಆರೂಢ ಪರಂಪರೆಯ ದಿವ್ಯಚೇತನ ಶ್ರೀಮದ್ ಅಭಿನವ ಸಿದ್ಧಾರೂಢ ಶ್ರೀಕರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಭಕ್ತಿ ಸಮರ್ಪಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶೌರ್ಯ ಪ್ರಮಾಣಿಕ ಸದ್ಗುರು ಪ್ರಮಾಣದಪ್ಪ ಅವರನ್ನೇ ಮೊದಲು ಮಾಡಿಕೊಂಡು ಅವರಿವರಲ್ಲದೆ ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ಸಮಸ್ತ ಪೂಜ್ಯ ಪಾದಾರಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಗೌರವಿಸಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗೋಣ. ಸಪ್ತಾಹದ 6ನೇ ದಿವಸ ಚಿಂತನೆಗಾಗಿ ಇಟ್ಟುಕೊಂಡಿರ್ತಕ್ಕಂತಹ ವಿಷಯ ಯಾವ ಅಪರೋಕ್ಷ ಅನುಭವಿಗಳು ಲೋಕ ಕಲ್ಯಾಣ ಚಿಂತಕವಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಯೋಗಿ ವೈದ್ಯರಿಂದ ರಚಿತವಾಗಲ್ಪಟ್ಟಂತ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನದ ಸ್ಥಳದ 2ನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಇದು ನಿರಂತರವಾಗಿ ಪ್ರವಚನ ಅಂತಕ್ಕಂಥದ್ದು ಸಾಗಿ ಬಂದದ್ದಾಗಿದೆ. 2ನೇ ಪದ್ಯ ಸುಮ್ಮನಾಗಲು ವಿಧಿಯೊಂದರೆ ಮುಕ್ತಿ, ಇದು ನಿತ್ಯ ಇದು ಅನಿತ್ಯವೆಂಬುದನ್ನು ಅರಿಯದೆ ದೊರೆಯದ ಭೋಗೇತ್ರಿ ದೊರೆಯದೆ ಒದವಿ ಸಮಾಧಿ ಸಾಧನವಾಗಿ ನೆರೆಯದೆ ಸದುಗತೆಯಾಶೆಯೋಡು ಉಳಿಯದೆ ಅಂತಕ್ಕಂಥ 1ನೇ ನುಡಿಯನ್ನ ಮಾತಾಶ್ರೀ ಅವರು ಇಲ್ಲಿಯವರೆಗೆ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಮುಖ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಮೋಕ್ಷವನ್ನು ಹೊಂದುವುದೇ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಇಹ ಖಲು ಧರ್ಮ ಅರ್ಥ ಕಾಮ ಮೋಕ್ಷಾನಾಂ ಚತುರ್ಣಾಂ ಪುರುಷಾರ್ಥಾನಾಂ ಮೋಕ್ಷ ಏವ ಪರಮ ಪುರುಷಾರ್ಥ ನಿತ್ಯತ್ವ ನ ಸ ಪುನರಾವರ್ತತೆ ಇತಿ ಶ್ರುತಿ. ಶ್ರುತಿ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷ ಅಂತಕ್ಕಂಥದ್ದೇ ಪರಮ ಪುರುಷಾರ್ಥ. ಅದನ್ನ ಹೊಂದುವುದಕ್ಕೋಸ್ಕರವಾಗಿಯೇ ಈ ಮನುಷ್ಯ ಜನ್ಮದ ಪ್ರಾಪ್ತಿಯಾಗಿದೆ. ಪುರುಷಾರ್ಥತ್ರಯ ವಿಶಿಷ್ಟ ಪುರುಷೋ ಪಶುವೋ ಧ್ರುವಂ ಮೋಕ್ಷಾರ್ಥಿ ಏವ ಪುರುಷ ಶ್ರೇಷ್ಠ ಇತಿ ವೇದಾಂತ ಜಿಂದಿಮ. ಶಂಕರ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪುರುಷಾರ್ಥತ್ರಯ 3 ಪುರುಷಾರ್ಥಗಳಲ್ಲಿಯೇ ವಿಶಿಷ್ಟನಾಗಿರತಕ್ಕಂಥ ಪುರುಷನು ಪಶುವೋ ಧ್ರುವಂ ಪಶುವಿಗೆ ಸಮಾನವಾಗಿರ್ತಕ್ಕಂಥವನು. ಮೋಕ್ಷಾರ್ಥಿ ಏವ ಪರಮ ಪುರುಷ ಪುರುಷ ಶ್ರೇಷ್ಠ ಪುರುಷರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಪರಮ ಪುರುಷ ಯಾರು ಅಂತ ಹೇಳಿದ್ರೆ ಮೋಕ್ಷವನ್ನು ಬಯಸುವವನೇ ನಿಜವಾಗಿಯೂ ಪುರುಷ ಪರಮ ಪುರುಷ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಅಂತ ಮೋಕ್ಷವು ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಾಧನೆಗಳ ಅಪೇಕ್ಷೆ ಇರತಕ್ಕಂಥದ್ದದ. ಅದಕ್ಕೆ ವಿಧಿಯೊಳೊಂದದೆ ಮುಂದೆ ಹೇಳತಕ್ಕಂಥ ಕ್ರಮದಿಂದ ಈ ಸಾಧನೆಗಳನ್ನ ಮಾಡಲಿಲ್ಲ ಅಂತಂದ್ರೆ ಸುಮ್ಮನಾಗಲು ವಿಧಿಯೊಳೊಂದದೆ ಎಂಬುದೇ ಇದು ನಿತ್ಯ ಇದು ಅನಿತ್ಯ ಎಂಬುದನ್ನರಿಯದೆ 4 ಸಾಧನೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅರ್ಥಾತ್ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ ಯಾರು ಅನ್ನೋದನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥವರಾಗಿದ್ದಾರೆ. ಹಿಂದಿನ ಪದ್ಯದಲ್ಲಿ ಗುರುಗಳು ಹೇಗಿರಬೇಕು ಅಂತಕ್ಕಂಥದ್ದು 1ನೇ ಪದ್ಯದಲ್ಲಿ, 2ನೇ ಪದ್ಯದಲ್ಲಿ ಸಾಧಕನಾಗಿರ್ತಕ್ಕಂಥವನು ಮೋಕ್ಷ ಆಗಿರ್ತಕ್ಕಂಥವನು ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ ಆಗಿರ್ತಕ್ಕಂಥವ್ರು ಹೇಗಿರಬೇಕು ಅಂತ ಹೇಳಿದ್ರೆ ಅಧಿಕಾರಿಯ ಲಕ್ಷಣವನ್ನು ಬರೀತಾರೆ. ಅಧಿಕಾರಿತು ವಿಧಿವತ್ತರಿತ ವೇದ ವೇದಾಂಗತ್ವೇನ ಅಪಾದತಃ ಅಧಿಗತ ಅಖಿಲ ವೇದಾಂತಃ ಅಸ್ಮಿನ್ ಜನ್ಮನಿ ವಾ ಜನ್ಮಾಂತರೇ ಕಾಮ್ಯ ನಿಷಿದ್ಧೆ ವರ್ಜನ ಪುರಸ್ಸರಂ ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಉಪಾಸನಾ ಅನುಷ್ಠಾನೇನ ನಿರ್ಗತ ನಿಖಿಲ ಕಲ್ಮಷತೆಯ ನಿತಾಂತ ನಿರ್ಮಲ ಸ್ವಾಂತಃ ಸಾಧನ ಚತುಷ್ಟಯ ಸಂಪನ್ನ ಪ್ರಮಾತ ಇವನೇ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ. ನಿಜವೇ ಕನ್ನಡದಲ್ಲೇ ಬರೆದಿದ್ದಾರೆ. ಅಧಿಕಾರಿ ಯಾರು ಅಂತ ಹೇಳಿದ್ರೆ ಭಕ್ತಿ ವೇದಾಂತ ಶಾಸ್ತ್ರಕ್ಕೆ ಶ್ರವಣ ಮನನ ನಿತ್ಯಾಸನಗಳಿಗೆ ಕರ್ಮ ಕಾರಣ ಸಿದ್ಧನಾದ ಸತ್ಯೋಕ್ತಿಯನೇ ಅಧಿಕಾರಿ ಎಂದು ಪೇರುಗಳಂ ಜಡ್ಯ
ವೇದಾದಿ ನಿರ್ಬಂಧವಿಲ್ಲದೆ ಪರಿಪಕ್ವ ಅಂತಕ್ಕಂಥ ಏಕಲಭ್ಯವಾದ ಮೋಕ್ಷವು ಬ್ರಹ್ಮಜ್ಞಾನ ಸಾಧ್ಯವಾದುದರೆ ಸಾಧನ ಚತುಷ್ಟಯ ಸಂಪನ್ನನಾದವನೇ ಅಧಿಕಾರಿ ಎಂದು ಸಿದ್ಧಾಂತಿಕವಾಗಿರ್ತು. ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕಾಮ್ಯ ಕರ್ಮಗಳನ್ನ ನಿಷಿದ್ಧ ಕರ್ಮಗಳನ್ನ ತ್ಯಾಗ ಮಾಡಬೇಕು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಅನುಷ್ಠಾನ ಮಾಡಿ ಮಲದೋಷ ವಿಕ್ಷೇಪ ದೋಷಗಳನ್ನ ಕಳೆದುಕೊಂಡು ಸಾಧನ ಚತುಷ್ಟಯ ಸಂಪನ್ನನಾದವನೇ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ ಎನ್ನುವುದು ಎಲ್ಲ ದಾರ್ಶನಿಕರ ಅಭಿಪ್ರಾಯದ, ಎಲ್ಲ ವೇದಾಂತಿಗಳ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮನ ವಿಕ್ಷೇಪ ದೋಷಗಳನ್ನ ಕಳೆದುಕೊಂಡಿರಬೇಕು, ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು, ಅವನೇ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರಿ. ಇಲ್ಲಿ ಒಂದೇ ನೋಡಿ, ಯಾಕಂದ್ರೆ ಸಾಧನ ಚತುಷ್ಟಯಗಳು ಇರಲಿಲ್ಲ ಅಂತಂದ್ರೆ ಸಾಧ್ಯವಾಗಿರ್ತಕ್ಕಂಥ ಯಥಾರ್ಥವಾದ ನಮ್ಮ ಸ್ವರೂಪದ ಜ್ಞಾನವೂ ಆಗುವುದಿಲ್ಲ. ಸಾಧನಾನಿ ಅತ್ರ ಚತ್ವಾರಿ ಕೃಷ್ಣಾನಿ ಮನುಷ್ಯರಿ ಏಕ ಸತ್ಯವ ಸನ್ನಿಹಿತ ಸಿದ್ಧತೆ ಯದ ಅಭಾವೇ ನ ಸಿದ್ಧತೆ. ಬ್ರಹ್ಮನಿಷ್ಠೆಯು ಸಿದ್ಧಿಸಬೇಕಾದರೆ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ಸಾಧನಾನಿ ಅತ್ರ ಚತ್ವಾರಿ ಕೃತಾನಿ ಮನುಷ್ಯರಿ ತತ್ವಜ್ಞಾನಿಗಳು 4 ಸಾಧನೆಗಳನ್ನ ಹೇಳಿದ್ದಾರೆ. ಅದೋ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಿತ್ಯಾನಿತ್ಯ ವಸ್ತು ವಿವೇಕ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ ಅಂತ ನಿಮ್ಮನ್ನು ಹೇಳಿದಾರಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ ಅಂತಕ್ಕಂಥದ್ದು ಅದವು ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ವಿವೇಕ ಅನ್ನುವುದು ಎಲ್ಲಿಲ್ಲ ಅಂತ ಹೇಳಿದ್ರೆ ವಿದ್ಯಾಸಾಗರದಲ್ಲೇ ಬರೆದಿದ್ದಾರೆ. ಸರ್ವ ಸಾಧನಕ ಮೂಲ ಅಂತ ಎಲ್ಲ ಸಾಧನೆಗಳಿಗೆ ವಿವೇಕವೇ ಮೂಲ ಅಂತಕ್ಕಂಥದ್ದು ವಿದ್ಯಾಸಾಗರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ವಿವೇಕ ಅಂತ ಯಾವುದಕ್ಕೆ ಬೇಕು ಅಂತ ಕೇಳಿದ್ರೆ ಬ್ರಹ್ಮೈವ ನಿತ್ಯಂ ವಸ್ತು ತದನ್ಯಂ ಅಖಿಲಂ ಅನಿತ್ಯಂ ಇತಿ ವಿವೇಚನಂ ನಿತ್ಯಾನಿತ್ಯ ವಸ್ತು ವಿವೇಕಃ. ಪರಬ್ರಹ್ಮ ವಸ್ತು ಒಂದೇ ಒಂದು ನಿತ್ಯವಾಗಿರ್ತಕ್ಕಂಥ ವಸ್ತು. ಅದನ್ನು ಹೊರತುಪಡಿಸಿ ನಾಮ ರೂಪ ಕ್ರಿಯೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇದೆಲ್ಲವೂ ಶರೀರವನ್ನೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿರ್ತಕ್ಕಂಥದ್ದು ಎಲ್ಲವೂ ಅನಾತ್ಮ ವರ್ಗವು. ಇದು ಅನಿತ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಿತ್ಯವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಇದೆಯೋ ಅದುವೇ ನಾವು ಎಂಬ ಸಾಮಾನ್ಯ ತಿಳುವಳಿಕೆ. ಪೂರ್ಣ ಅಲ್ಲ, ಪೂರ್ಣ ತಿಳಿದುಕೊಂಡು ಪೂರ್ವಕ್ಕೆ ಹೋಗುವ ಅವಶ್ಯಕತೆಯೂ ಇಲ್ಲ. ಸಾಮಾನ್ಯವಾದ ತಿಳುವಳಿಕೆ ಇಷ್ಟು ಇರಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ ಖರ್ಚು ಮಾಡಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕಗಳನ್ನು ಮಾಡೋದು ಅಷ್ಟೇ ಸುಲಭದ ಮಾತು ಅಲ್ಲ. ಯಾಕಂತ ಕೇಳಿದ್ರೆ ಯಥಾ ಕ್ಷೀರ ಯೋಗ ನೀರಂ ಕ್ಷೀರವದೃಶ್ಯತೆ ತಥಾ ಆತ್ಮಯೋಗ ಅನಾತ್ಮಾಯಂ ಆತ್ಮವದೃಶ್ಯತೆ. ಸ್ಪಷ್ಟವಾಗಿರ್ತಾರೆ. ಹೆಂಗಾಗಿದ ಪರಿಸ್ಥಿತಿ ಅಂತ ಕೇಳಿದ್ರೆ ಹಾಲಿನೊಂದಿಗೆ ಬೆರೆತಿರ್ತಕ್ಕಂಥ ನೀರವು ಕೂಡ ಹಾಲಿನಂತೆ ತೋರುವಂತೆ ಆತ್ಮನ ಆಧಾರ ಅಧಿಷ್ಠಾನದಲ್ಲಿ ತೋರತಕ್ಕಂಥ ಈ ಅನಾತ್ಮ ಸ್ವರೂಪವಾಗಿರ್ತಕ್ಕಂಥ ದೇಹಾದಿ ಪ್ರಪಂಚವೂ ಕೂಡ ಆತ್ಮನಂತೆಯೇ ತೋರುತ್ತದೆ. ಕ್ಷೀರಾತ್ ನೀರಂ ಪೃಥಗತ್ಯ ಹಂಸೋ ಭವತಿ. ಸ್ಥೂಲಾತ್ ದೇಹ ಸ್ವಯಂ ಪೃಥಗತ್ಯ ಮುಕ್ತೋ ಭವತಿ. ಹಾಲನ್ನ ನೀರಿನಿಂದ ಬೇರ್ಪಡಿಸುವುದಕ್ಕೆ ಹಂಸ ಅಂತ ಕರೀತಾರೆ. ಅದನ್ನೇ ಸ್ಥೂಲ ದೇಹವನ್ನು ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿರ್ತಕ್ಕಂಥ ಅನಾತ್ಮ ವರ್ಗವನ್ನು ಬೇರ್ಪಡಿಸಿದವನಿಗೆ ಪರಮಹಂಸ ಅಂತ ಕರೀತಾರೆ. ನೀರು ಹಾಲಗಳನ್ನು ಬೇರ್ಪಡಿಸುವುದು ಹಂಸವಾದರೆ ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸುವವನು ಪರಮಹಂಸ. ಅವನೇ ಶ್ರೇಷ್ಠವಾಗಿರ್ತಕ್ಕಂಥ ಯತಿ. ಅದಕ್ಕಾಗಿಯೇ ಸನ್ಯಾಸಿ ಆಗಬೇಕು. ಪದಾರ್ಥ ವಿವೇಕಾಂತಾಯ ಸನ್ಯಾಸ. ಪದಾರ್ಥವನ್ನು ನಾನು ಯಾರಿದ್ದೇನೆ,
ಎಂದು ತಿಳಿಯುವುದಕ್ಕೋಸ್ಕರವಾಗಿ ಸನ್ಯಾಸಿ ಆಗ್ಬೇಕು, ಮತ್ತೆ ಅಲ್ಲ. ಅದಕ್ಕೋಸ್ಕರವಾಗಿ ಪದಾರ್ಥ ಅಂತಂದ್ರೆ ನಾನು ಯಾರಿದ್ದೇನೆ ಅನಾತ್ಮ ವರ್ಗವನ್ನು ಬೇರ್ಪಡಿಸಿ ತನ್ನ ಯಥಾರ್ಥವಾದ ಸ್ವರೂಪವು ಪರಬ್ರಹ್ಮ ಸ್ವರೂಪದ, ಇದು ಎಂದಿಗೂ ನಾಶವಾಗದೆ ಇರ್ತಕ್ಕಂಥದ್ದದ ಅಂತ ಸ್ವರೂಪವೇ ನಾನು ಎಂದು ತಿಳಿಯುವುದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಕರೀತಾರೆ. ಇಲ್ಲಿ ಎರಡದ, ಒಂದು ಹಾಲು ಒಂದು ನೀರು, ಎರಡು ಕುಡಿದಾವ. ಎರಡರ ಮಧ್ಯದಲ್ಲಿ ಭೇದದ, ಹಾಲಿನೋ ಮತ್ತು ನೀರಿನ ಭೇದ ಇಲ್ಲ, ಭೇದದ. ಆದ್ರೆ ಅದೇದಾದಂಗೆ ತೋರಾಗಿದ್ದಾವ. ಎರಡು ವಸ್ತುಗಳ ಇರೋಣದಿಂದ ಇವುಗಳನ್ನ ಬೇರ್ಪಡಿಸಲಿಕ್ಕೆ ಬಂತು. ನಿಮ್ಮ ಆತ್ಮ ಮತ್ತು ಅನಾತ್ಮಗಳು ಎರಡದಾವೋ ಒಂದಾಯ್ತು. ಆತ್ಮ ಒಂದೈತಿ, ಅನಾತ್ಮ ಒಂದೈತಿ ಅಂತಂದ್ರೆ ಎರಡು ಇರಬೇಕು, ಎರಡರ ಮಧ್ಯದಲ್ಲಿ ಭೇದ ಇರಬೇಕು. ಭೇದ ಇದ್ರ ಆತ್ಮ ಅನಾತ್ಮಗಳ ವಿಂಗಡಣೆ ಮಾಡಕ್ ಬರ್ತದೆ. ಹಾಲು ನೀರು ಎರಡು ಪದಾರ್ಥ, ಎರಡರ ಮಧ್ಯದಲ್ಲಿ ಭೇದ ಇತ್ತು, ಅವುಗಳನ್ನು ಬೇರ್ಪಡಿಸಲಿಕ್ಕೆ ಬಂತು. ಇಲ್ಲಿ ಆತ್ಮ ಮತ್ತು ಅನಾತ್ಮವನ್ನ ಎರಡು ಪದಾರ್ಥಗಳನ್ನು ಒಪ್ಪಿ ಎರಡು ಪದಾರ್ಥಗಳ ಮಧ್ಯದಲ್ಲಿ ಭೇದ ಐತಿ ಅಂತ ನಾವು ಒಪ್ಪಿದ್ರ ಅದ್ವೈತ ಸಿದ್ಧಾಂತಕ್ಕೆ ಹಾನಿ ಆಗ್ತದೆ. ನಮ್ಮ ಸಿದ್ಧಾಂತವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗ್ತದೆ. ನಮ್ಮ ಸಿದ್ಧಾಂತ ಏನು? ಬ್ರಹ್ಮ ಸತ್ಯಂ ಜಗನ್ನಿತ್ಯ ದೇವೋ ಬ್ರಹ್ಮೈವ ನಾಪರಃ, ಮತ್ತೊಂದು ಇಲ್ಲವೇ ಇಲ್ಲ, ನೇಹ ನಾನಾಸ್ತಿ ಕಿಂಚನ್. ಹಾಗಾದ್ರೆ ಆತ್ಮ ಅನಾತ್ಮಗಳು ಎರಡಿಲ್ಲ, ಒಂದೇ ರೀತಿ ಅಂತ ಒಪ್ಪಿದ್ರೆ ಮೊದಲನೆಯ ಸಾಧನವೇ ವ್ಯರ್ಥಕ್ಕೆ. ಆತ್ಮ ಅನಾತ್ಮ ವಿವೇಕ ಮಾಡೋ ಅವಶ್ಯಕತೆ ಇಲ್ಲದ. ಆತ್ಮ ಅನಾತ್ಮ ಎರಡಂತ ಒಪ್ಪಿದ್ರೆ ಭೇದ ಬರ್ತದ, ಅಲ್ಲೇ ದ್ವೈತಾಪತ್ತಿ ಬರ್ತದ, ಅದ್ವೈತ ಸಿದ್ಧಾಂತದ ಹಾನಿ ಆಗ್ತದ. ಎರಡು ಒಂದೇ ಅಂತ ಒಪ್ಪಿದೀವಿ ಅಂತ ಕೇಳಿದ್ರೆ ಏನಾಗ್ತದ? ಆತ್ಮ ಅನಾತ್ಮ ವಿವೇಕ ಮೊದಲನೆಯ ಸಾಧನವೇ ವ್ಯರ್ಥ. ಮೊದಲನೇ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇ ಹೋಗಿ ಬಂದ್ರೆ ಮುಂದಿನ ಹೋಗೋ ಅವಶ್ಯಕತೆ ಇಲ್ಲ. ಇನ್ನ ಆತ್ಮ ಅನಾತ್ಮಗಳ ಮಧ್ಯದಲ್ಲಿ ಭೇದವೂ ಇರುತ್ತದೆ, ಅಭೇದವೂ ಇರುತ್ತದೆ ಅಂತ ಹೇಳುವಂತಂದ್ರೆ ಸೂರ್ಯನಲ್ಲಿ ಕತ್ತಲೆಯೂ ಇರುತ್ತದೆ, ಬೆಳಕು ಇರುತ್ತದೆ ಎಂದು ಹೇಳುವುದು ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದವಾಗುತ್ತದೆ. ಸಕ್ಕರೆಯಲ್ಲಿ ಸಿಹಿ ಇರುತ್ತದೆ, ಕಹಿ ಇರುತ್ತದೆ ಎಂದು ಹೇಳುವುದು ಎಷ್ಟು ಹಾಸ್ಯಾಸ್ಪದವೋ ಅಷ್ಟೇ ಹಾಸ್ಯಾಸ್ಪದವೋ ಏನಾಗ್ತದೆ ಅಂತಂದ್ರೆ ಭೇದ ಭೇದ ಎರಡೂ ಯಾವಂಜು ಅಂತಂದ್ರೆ ಈ ವ್ಯವಸ್ಥೆ ಬರ್ತದೆ. ಇದು ಬಹಳ ದೊಡ್ಡ ಹಿಂಗಾಗಿದೆ. ಸುಮ್ಮನೆ ಒಂದು ಯಾವ ತಿಂಗಳಿಂದ ಹೇಳಿದಾಗ ಏನಾದ್ರೂ ನಿತ್ಯ ವಿಷ್ಣು ವಿವೇಕ ಅಂತ ಮುಗಿತದ. ಅದು ಒಂದೇ ಮಾತು ಹೇಳ್ತೀನಿ, ಆತ್ಮ ಅನಾತ್ಮಗಳ ಮಧ್ಯದಲ್ಲಿ ಏನದ ಅಂತ ಕೇಳಿದ್ರೆ ಕಲ್ಪಿತ ಭೇದ ಅದ, ವಾಸ್ತವಕ ಅಭೇದದ. ಆದುದರಿಂದ ನಿತ್ಯಾನಿತ್ಯ ವಸ್ತು ವಿವೇಕವನ್ನ ಮಾಡಲಿಕ್ಕೆ ಬರ್ತದ. ಅದು ಎಲ್ಲೆಲ್ಲಿ ಭೇದ ಐತಿ, ಎಲ್ಲೆಲ್ಲಿ ಅಭೇದ ಐತಿ ಅನ್ನೋದು ನೋಡ್ಬೇಕಾಗ್ತಂದ್ರೆ ಈ ಸಭೆ ಅಲ್ಲ ಅಂತೇಳಿ ಸಾಕಿ. ಇನ್ನು ವೈರಾಗ್ಯ ಅಂತಕ್ಕಂಥದ್ದು ಈಗ ಒಂದು ಮಳೆ ಐತಿ, ಒಂದು ವಾಕ್ಯ ಐತಿ. ಮತ್ತೆ 5 ದಿವಸ ಕೊಟ್ಟಿಲ್ಲ, 5 ದಿವಸದ 10 ಬಿಟ್ಟು 50 ದಿವಸ ಕೊಡುವ. ವೈರಾಗ್ಯ ಅಂತಕ್ಕಂಥದ್ದು ಅದು ಕೂಡ ಅಷ್ಟೇ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಹೃದಯದ ಭೋಗೇಚ್ಛೆ ದೊರೆಯದೆ ವೈರಾಗ್ಯ ಅಂತಕ್ಕಂಥದ್ದು ಬರಬೇಕಾಗಿತ್ತು ಅಂತ ಕೇಳಿದ್ರೆ ವಿವೇಕ ಅನ್ನುವುದು ಪೂರ್ಣ ಗಟ್ಟಿ ಆದಾಗ ಮಾತ್ರ ವೈರಾಗ್ಯ ಬರ್ತದೆ. ನಿತ್ಯಾನಿತ್ಯ ವಸ್ತು ವಿವೇಕಿನ ಸತ್ಯ ಜಾಯತೆ ವೈರಾಗ್ಯಂ, ಅವನಿಗೆ ಮಾತ್ರ ವೈರಾಗ್ಯ ಬರ್ತದೆ. ಸಂಸಾರ ಹೇಗ ಬುದ್ಧಿ ಛಾಯತೆ ಅವಾಗ ಬರ್ತದೆ, ಅಲ್ಲಿ ತನಕ ಬರೋದಿಲ್ಲ. ವೈರಾಗ್ಯ ಅಂತಂದ್ರೆ ಏನು ಅಂತಂದ್ರೆ ಇಹಲೋಕದ ಭೋಗ ಭಾಗ್ಯಗಳು, ಪರಲೋಕದ ಭೋಗ ಭಾಗ್ಯಗಳು, ಅವುಗಳಿಂದ ದೊರೆಯತಕ್ಕಂಥ ಸುಖವು ಇದೆಲ್ಲವೂ ಮಾನವಾಂತ ಪಾಯಸದಂತೆ ಕೃತ್ಯವೆಂದು ತಿಳಿದು ತ್ಯಾಗ ಮಾಡುವುದಕ್ಕೆ ವೈರಾಗ್ಯ ಅಂತ ಕರ್ಕೊಳ್ಳುವುದಿಲ್ಲ. ಈ ವೈರಾಗ್ಯ ಅಂತಕ್ಕಂಥದ್ದು ಇರಲಿಲ್ಲ ಅಂತಂದ್ರೆ ಬ್ರಹ್ಮಜ್ಞಾನವೇ ಆಗೋದಿಲ್ಲ. ಬಹಳಷ್ಟು ಮಂದಿ ಹೇಳ್ತಾರೆ ಏನಂತ ಕೇಳಿದ್ರೆ ನಾವು ಮನಸ್ಸಿನಲ್ಲೇ ಬಿಟ್ಟಿದ್ದೀವಿ ನಾವು ಅಂತ.
ಬಿಡೋದು ಬಹಳ ಕಠಿಣ ಅದ, ಶರೀರದಿಂದ ಬಿಡೋದು ಬಹಳ ಸುಲಭ. ಅದನ್ನೇ ಮೊದಲು ಮಾಡಬೇಕು. ಅಂತಸ್ತ್ಯಾಗೋ ಬಹಿಸ್ತ್ಯಾಗೋ ವಿರಕ್ತ ಸೇವ ಯುಜ್ಯತೆ ತ್ಯಜೇತ್ ಅಂತರ್ ಬಹಿರ್ಸಂಗಂ ವಿರಕ್ತಸ್ತು ಮೋಕ್ಷಯ. ನಿನಗೆ ಮೋಕ್ಷ ಅನ್ನುವುದು ಬೇಕಾಗಿತ್ತು ಅಂತ ಕೇಳಿದ್ರೆ ಹೊರಗಿನಿಂದಲೂ ತ್ಯಾಗ ಮಾಡು, ಒಳಗಿನಿಂದಲೂ ತ್ಯಾಗ ಮಾಡು. ತ್ಯಜೇತ್ ಅಂತರ್ ಬಹಿರ್ಸಂಗಂ ವಿರಕ್ತಸ್ತು ಮೋಕ್ಷಯ. ಎರಡೂ ಕಡೆಯಿಂದ ನೀನು ತ್ಯಾಗ ಮಾಡಿದ್ದಿ ಅಂತಂದ್ರೆ ನಿನಗೆ ಜ್ಞಾನ ಅಂತಕ್ಕಂಥದ್ದು ಆಗುವುದರಲ್ಲಿ ಎಲ್ಲ ಮಾತೇ ಇಲ್ಲ. ವೈರಾಗ್ಯ ಬೋಧವು ಪುರುಷಸ್ಯ ಪಕ್ಷವು ಪಕ್ಷಿವ ವಿಜಾನಿ ವಿಚಕ್ಷಣಂತಂ ತಾಭ್ಯಾಂ ವಿನಃ ವಿಮುಕ್ತಿ ಸೌದಾರ್ವನ್ನ ತಾಭ್ಯಾಂ ವಿನಃ ನ ಸಿದ್ಧತೆ. ವೈರಾಗ್ಯ ಮತ್ತು ಬೋಧೆ ಅಂದ್ರೆ ಜ್ಞಾನ, ಇವು ಇದ್ದರೆ ನಿಜವಾಗಿರ್ತಕ್ಕಂಥ ಯಥಾರ್ಥವಾದ ನಿತ್ಯಾನಿತ್ಯ ವಸ್ತು ವಿವೇಕ ಮತ್ತು ವೈರಾಗ್ಯ ಎರಡು ಕೇಂದ್ರನೇ ಏನಾಗ್ತದ ಅಂತ ಕೇಳಿದ್ರೆ ಮೋಕ್ಷವೆಂಬ ಸೌದಾಗ್ರಹವನ್ನ ಹತ್ತಲಿಕ್ಕೆ ಮನುಷ್ಯರಿಗೆ ಬರ್ತದ. ಇಲ್ಲದೆ ಹೋದರೆ ಬರೋದೇ ಇಲ್ಲ. ಅತ್ಯಂತ ವೈರಾಗ್ಯಯುತ ಸಮಾಧಿ ಸಮಾಹಿತಸ್ಯ ಏವ ತನ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಹಿ ಬಂಧ ಮುಕ್ತಿ ಮುಕ್ತಾತ್ಮನ ನಿತ್ಯ ಸುಖಾನುಭೂತಿ. ವೈರಾಗ್ಯ ಇದ್ರೆ ಏನಾಗ್ತದ ಅಂತ ಕೇಳಿದ್ರೆ ಆತ್ಮಚಿಂತನೆ ಅನ್ನುವುದು ಆಗ್ತದೆ. ವೈರಾಗ್ಯ ಇಲ್ಲ ಅಂದ್ರೆ ವಿಷಯ ಚಿಂತನೆ ಆಗ್ತದೆ. ವಿಷಯಾದಿಗಳ ಚಿಂತನೆ ಮನಸ್ಸಿಗೆ ಬಂಧವಾಗಿ ಸಾಧ್ಯದ. ಬೇಕಾದ್ರೆ ಆತ್ಮತತ್ವದ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯದ. ಇಲ್ಲ ಬಹಿರ್ಮುಖಿ ಆಗಿದ್ದ ಅಂತಂದ್ರೆ ಅವನಿಗೆ ವಿಷಯಾದಿಗಳ ಚಿಂತನೆ ಇರ್ತದೆ. ಆತ್ಮಚಿಂತನೆ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ಅದು ಅತ್ಯಂತ ವೈರಾಗ್ಯಯುತ ಸಮಾಧಿ. ಸಮಾಧಿ ಅಂತಂದ್ರೆ ಏನು? ಶಿವಜೀವನ ಏಕತ್ವವೇ ನಿಜವಾದ ಸಮಾಧಿ. ಸಮಾಧಿ ಸಂವಿತ್ ಶಿವಜೀವ ಐಕ್ಯತಾಮುಖಿ. ಶಿವಜೀವನ ಐಕ್ಯತ್ವವೇ ನಿಜವಾದ ಸಮಾಧಿ. ಅಂತ ಸಮಾಧಿ ಹತ್ತಬೇಕಾಗಿತ್ತು ಅಂತ ಹೇಳಿದ್ರೆ ಅತ್ಯಂತ ವೈರಾಗ್ಯಯುತ ಸಮಾಧಿ. ಸಮಾಹಿತ ಪ್ರಬೋಧ. ಅಂತ ವೈರಾಗ್ಯ ಯಾರಿಗೆ ಬರ್ತದೆಯೋ ಅವನಿಗೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಯಾರಿಗೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆಯೋ ಅವನೇ ಮುಕ್ತನಾಗ್ತಾನ. ಅವನಿಗೆ ನಿತ್ಯ ಸುಖದ ಅನುಭೂತಿ ಆಗ್ತದ. ಬಹಳಷ್ಟು ಜನರು ಶಾಸ್ತ್ರ ಕೇಳಿ ಕೇಳಿ ಏನು ಅಜ್ಞಾನಸಹಿತವಾಗಿ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಸುಖದ ಪ್ರಾಪ್ತಿ ಶಾಸ್ತ್ರದಿಂದ ಆಗ್ತದೆ, ಶ್ರವಣದಿಂದ ಆಗ್ತದೆ. ಅದು ನಮಗೆ ಯಾಕೆ ಆಗುವಂತದ್ದು ಅಂತಂದ್ರೆ ಇವೆಲ್ಲ ಬರ್ತದೆ. ಈ ಕೊರತೆಗಳು ಎಲ್ಲಿಯವರೆಗೆ ನೀಗುವುದಿಲ್ಲವೋ ಅಲ್ಲಿಯವರೆಗೆ ನಿತ್ಯ ಸುಖದ ಅನುಭವ ಅಂತಕ್ಕಂಥದ್ದು ಆಗೋದೇ ಇಲ್ಲ. ಅದಕ್ಕಾಗಿ ವೈರಾಗ್ಯ ಅಂತಕ್ಕಂಥದ್ದು ಇತ್ತು. ಈ ವೈರಾಗ್ಯದಿಂದ ಪರಾವೈರಾಗ್ಯ ಅಪರಾವೈರಾಗ್ಯ ಯತಮಾನ ಈಕೇಂದ್ರಿಯ ವಹಿಷ್ಕಾರ ಇವೆಲ್ಲ 108 ವೈರಾಗ್ಯಗಳವ. ಆ ವೈರಾಗ್ಯಗಳ ತಾರತಮ್ಯದಿಂದಲೇ ಸನ್ಯಾಸಾಶ್ರಮವು ಕೂಡ 4 ವಿಧವಾಗಿದೆ. ಹಂಸ ಸನ್ಯಾಸಿ, ಪುಡಿಚಿಕ, ಬೌದ್ಧಿಕ, ಹಂಸ, ಪರಮಹಂಸ. ಪುಡಿಚಿಕ ಸನ್ಯಾಸಿ ಸ್ವಲ್ಪ ವೈರಾಗ್ಯ ಕಡಿಮೆ ಇರ್ತದೆ. ಪುಡಿಚಿಕ ಸನ್ಯಾಸಿ ಅದಕ್ಕಿಂತ ಸ್ವಲ್ಪ ವೈರಾಗ್ಯ ಬೆಳೀತು ಅಂತಂದ್ರೆ ಬೌದ್ಧಿಕ ಸನ್ಯಾಸಿ ಇನ್ನೂ ಸ್ವಲ್ಪ ಬೆಳೀತು ಅಂತಂದ್ರೆ ಅವನಿಗೆ ಪರಮಹಂಸ ಸನ್ಯಾಸಿ. ಪರಮಹಂಸ ಸನ್ಯಾಸದಲ್ಲಿ ವಿವಿಧ ಪರಮಹಂಸ ಸನ್ಯಾಸ, ವಿದ್ವತ್ ಪರಮಹಂಸ ಸನ್ಯಾಸ ಅಂತ ಅವೆಲ್ಲವೂ ಶಾಸ್ತ್ರದಲ್ಲಿ ವೈರಾಗ್ಯದ ತಾರತಮ್ಯದಿಂದಲೇ ನಿಂತದ. ಸನ್ಯಾಸಾಶ್ರಮ, ಸನ್ಯಾಸಾಶ್ರಮಕ್ಕೆ ಹೇತು ಯಾವುದು ಅಂತ ಹೇಳಿದ್ರೆ ವೈರಾಗ್ಯವೇ ಕಾರಣ. ವೈರಾಗ್ಯದಿಂದಲೇ ಸನ್ಯಾಸಿ ಆಗಬೇಕು. ವೈರಾಗ್ಯವೇ ಸನ್ಯಾಸಾಶ್ರಮಕ್ಕೆ ಮೂಲ ಅಡಿಪಾಯ ಇದ್ದಂತೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಒದವಿ ಸಮಾಧಿ ಸಾಧನವಾದ ಸೆಮೆ ದಮೆ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಉಪರತಿ ಈ ರೀತಿಯಾಗಿ 6 ಸೆಮೆ ಅಂತಕ್ಕಂಥದ್ದು ಮೊದಲನೇದು. ಶ್ರವಣಾದಿ ವ್ಯತಿರಿಕ್ತ ವಿಷಯಕ್ಕೂ ಮನಸ್ಸೋ ನಿಗ್ರಹ ಶ್ರವಣ. ಸೆಮೆ ಅಂತಕ್ಕಂಥದ್ದು ಶ್ರವಣಕ್ಕೆ ಆತ್ಮಜ್ಞಾನದ ಶ್ರವಣಕ್ಕೆ ಹೊರತಾಗಿ ಬೇರೆ ವಿಷಯಾದಿಗಳೆಡೆಗೆ ಮನಸ್ಸನ್ನು ಹರಿಯಲಿಕ್ಕೆ ಕೊಡದೆ ಶ್ರವಣಾದಿಗಳಲ್ಲಿ ತೊಡಗುವುದಕ್ಕೆ ಏನಂತಾರ ಸೆಮೆ ಅಂತ ಕರೀತಾರ. ಬಾಹ್ಯೇಂದ್ರಿಯಗಳನ್ನು ನಿಗ್ರಹ ಮಾಡಿ ಶ್ರವಣಾದಿ ಕಡೆಗೆ ಬರುವುದಕ್ಕೆ
ಶಮೆ ಅಂತ ಕರೀತಾರೆ. ತಿತಿಕ್ಷೆ ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ ಪೂರ್ವಕಂ ಚಿತ್ತ ವಿಲಾಪ ರಹಿತಂ ತಿತಿಕ್ಷಾ ನಿಗದ್ಯತೆ. ಇದು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥ ಸಾಧಕ ಅವಸ್ಥೆಯಲ್ಲಿ ಇದು ಸ್ವಲ್ಪ ಪ್ರಯತ್ನ ಪೂರ್ವಕವಾಗಿರ್ತದೆ. ಯಾರು ಬ್ರಹ್ಮಜ್ಞಾನಿ ಆಗುತ್ತಾರೆಯೋ ಅವರಲ್ಲಿ ಈ ತಿತಿಕ್ಷೆ ಅನ್ನುವುದು ಸಂಪೂರ್ಣವಾಗಿರ್ತದೆ. ಬ್ರಹ್ಮಜ್ಞಾನಿಯ ಸ್ಥಿತಿಯನ್ನು ನೋಡಬೇಕು ಅಂತ ಕೇಳಿದ್ರೆ ತಿತಿಕ್ಷೆಯೇ ಅದಕ್ಕೆ ಫಲ. ಸಂಪೂರ್ಣವಾಗಿರ್ತಕ್ಕಂಥ ತಿತಿಕ್ಷೆ ಏನು ಬಂದರೂ ಸಹಿತ ಒಂದಿಷ್ಟು ಉದ್ವಿಗ್ನವಾಗದೇ ಇರ್ತಕ್ಕಂಥ ಸ್ಥಿತಿ ಬರಬೇಕಾಗಿತ್ತು ಅಂತ ಹೇಳಿದ್ರೆ ತಿತಿಕ್ಷೆ ಅನ್ನುವುದು ಪರಿಪೂರ್ಣವಾಗಿರಬೇಕಾಗ್ತದೆ. ಅದರ ಜೊತೆಗೆ ಶ್ರದ್ಧಾ ಸಮಾಧಾನ ಗುರುಗಳಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಕೂಡ ಶಾಸ್ತ್ರದಲ್ಲಿ ಗುರುವಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಶ್ರದ್ಧೆ ಇರಬೇಕು. ಶಿವಯೇವ ಗುರು ಸಾಕ್ಷಾತ್ ಗುರುವೇವ ಶಿವ ಸ್ವಯಂ ಉಭಯೋರಂತರಂ ನ ಕಿಂಚಿತ್ ದ್ರಷ್ಟವ್ಯಂ ಮುಮುಕ್ಷುಭಿಃ. ಗುರುಗಳೇ ಶಿವನ ಸ್ವರೂಪ, ಶಿವನೇ ಗುರುಗಳ ಸ್ವರೂಪ ಅನ್ನುವಂಥ ಭಾವನೆಯಿಂದ ಸದ್ಗುರುನಾಥನಲ್ಲಿ ಶ್ರವಣ ಮರಣ ನಿತ್ಯಾಸನಾದಿಗಳನ್ನು ಮಾಡಬೇಕು. ಇದಾದ ನಂತರ ಕೊನೆಯದಾಗಿರ್ತಕ್ಕಂಥದ್ದು ಮುಮುಕ್ಷತ್ವ. ಇಷ್ಟೆಲ್ಲ ಇದ್ದ ನಂತರ ಮುಮುಕ್ಷತ್ವ ಅಂತಕ್ಕಂಥದ್ದು ಇಲ್ಲಲ್ಲ ಅಂತಂದ್ರೆ ಅದು ಕೂಡ ಇವೆಲ್ಲವೂ ವ್ಯರ್ಥ ಆಗ್ತದೆ. ಅದು ಬಹಳ ಪ್ರಾಮುಖ್ಯ ಆಗಿರ್ತಕ್ಕಂಥದ್ದು. ಮುಮುಕ್ಷತ್ವ ಅಂದ್ರೆ ಏನು ಅಂತ ಕೇಳಿದ್ರೆ ಅಹಂಕಾರಾದಿ ದೇಹಾಂತಾನ ಅಜ್ಞಾನ ಕಲ್ಪಿತ ಬಲ್ಲ ಸ್ವಸ್ವರ್ಭಾವಬೋಧೇನ ಮುಕ್ತಂ ಇತ್ತ ಮುಮುಕ್ಷತ. ಅಹಂಕಾರವನ್ನು ಮೊದಲ ಮಾಡಿಕೊಂಡು ದೇಹದ ಪರಿಸರವಾಗಿರ್ತಕ್ಕಂಥ ಇವೆಲ್ಲಗಳ ಅಲ್ಲಗಳೆದು ಇವೆಲ್ಲ ಬಂಧನಗಳಿಂದ ಮುಕ್ತರಾಗುವುದಕ್ಕೆ ಏನಂತ ಮುಕ್ತರಾಗಬೇಕು ಅನ್ನುವ ತೀವ್ರ ಇಚ್ಛೆ ಇರುವುದಕ್ಕೆ ಮುಮುಕ್ಷು ಅಂತ ಕರೀತಾರೆ. ಅವನಿಗೆ ಮುಮುಕ್ಷತ್ವ, ಅದಕ್ಕೆ ಮುಮುಕ್ಷತ್ವ ಅಂತ ಕರೀತಾರೆ. ಇವಿಷ್ಟು ಇದ್ರೆ ಮಾತ್ರ ಏನಾಗ್ತದೆ ಅಂತ ಕೇಳಿದ್ರೆ ಸಂನಿಷ್ಠ ಸಿದ್ಧತೆ ಯದಭಾವೆ ನ ಸಿದ್ಧತೆ. ಯಾವ ನಾಲ್ಕು ಇರಲಿಲ್ಲ ಅಂತ ಕೇಳಿದ್ರೆ ಬ್ರಹ್ಮನಿಷ್ಠೆ ಸಿದ್ಧಿಸೋದಿಲ್ಲ ಅಂತಕ್ಕಂಥದ್ದು ಇವತ್ತಿನ ಪದ್ಯದ ಅಭಿಪ್ರಾಯದ. ಇದೇ ವಿಷಯವನ್ನು ಮುಂದೆ ಎಲ್ಲ ಪೂಜ್ಯರು ನಮ್ಮಲ್ಲಿ ಎಲ್ಲರಿಗೆ ಸವಿಸ್ತಾರವಾಗಿ ಬರಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ 12 ವಾಕ್ಯ ಪುಷ್ಪಗಳನ್ನು ಸದ್ಗುರು ಶ್ರೀ ಸಮರ್ಪಣೆ ಮಾಡ್ತಾರೆ.